ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಪ್ರಮುಖವಾದಂಥ ಸಲಹೆಗಳನ್ನು ನೀಡಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂಥ ಈ ಸಲಹೆಗಳನ್ನು ನೀವು ಫಾಲೋ ಮಾಡದೇ ಇದ್ದರೆ ಅಥವಾ ನಿರ್ಲಕ್ಷ್ಯ ವಹಿಸಿದರೆ ಅಥವಾ ಫಾಲೋ ಮಾಡದೆ ನಿರ್ಲಕ್ಷ್ಯ ಏನಾದರೂ ವಹಿಸಿ ನೀವು ಸುಳ್ಳು ಮಾಹಿತಿಯನ್ನು ಏನಾದರೂ ಕೊಟ್ಟರೆ ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಏನು ಹಣ ಬರ್ತಾ ಇತ್ತಲ್ಲ ಆ ಹಣ ಬರೋದು ಕಟ್ಟಾಗತ್ತೆ. ಹಾಗಾದರೆ ಪ್ರತಿ ತಿಂಗಳು ಹಣ ಬರ್ತಿದೆಯಾ ಅಂದರೆ ಇಲ್ಲ, ಒಂದಷ್ಟು ವಿಳಂಬ ಆಗ್ತಾ ಇದೆ. ಆದರೆ ನಿಮಗೆ ಈ ತಿಂಗಳ ಕಂತಿನ ಹಣ 2-3 ತಿಂಗಳು ಆದಮೇಲೆ ಆದ್ರೂ ಕೂಡ ಹಣ ಬರ್ತಾ ಇದೆ. ಇದನ್ನಂತೂ ಯಾರೂ ಕೂಡ ಅಲ್ಲಗಳೆ ಅಂತಿಲ್ಲ. ಹಾಗಾದರೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೊಟ್ಟಂಥ ಸಲಹೆ ಏನು, ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಮಾಹಿತಿ ಸಿಗುತ್ತೆ ಅಂತೇಳಿ ಭಾವಿಸ್ತೇನೆ. ಮೊದಲನೇದಾಗಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಮಹಿಳೆಯರಿಗಂತಲೇ ಶುರು ಮಾಡಿದಂಥ ಗ್ಯಾರಂಟಿ ಸ್ಕೀಮ್ ಯಾವುದು ಅಂದರೆ ಅದು ಗೃಹಲಕ್ಷ್ಮಿ ಸ್ಕೀಮ್. ಗೃಹಲಕ್ಷ್ಮಿ ಸ್ಕೀಮಲ್ಲಿ ಇಲ್ಲಿವರೆಗೂ 1,24,00,000 ಸಮಥಿಂಗ್ ಫಲಾನುಭವಿಗಳಿದೆ. ಅಂದರೆ 1,24,00,000 ಫಲಾನುಭವಿಗಳಿದ್ದಾರೆ. ಈಗಲೂ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಟೈಮ್ ಬೌಂಡ್ ರೀತಿ ಏನೂ ಇಲ್ಲ. ರಿಜಿಸ್ಟ್ರೇಷನ್ ಈಗಲೂ ಕೂಡ ಬೇಕಾದರೆ ಮಾಡಿಸ್ಕೋಬೋದಾಗಿದೆ. ಆ ರೀತಿಯಾದಂಥ ಅವಕಾಶ ಇದೆ. ಸೊ ಇದರಲ್ಲಿ 1,24,00,000 ಫಲಾನುಭವಿಗಳು ಯಾರ್ಯಾರು ಇದ್ದಾರಲ್ಲ ಆ ಎಲ್ಲ ಫಲಾನುಭವಿಗಳಲ್ಲಿ 2.5 ಲಕ್ಷ, ಇದರಲ್ಲಿ 2.5 ಲಕ್ಷದಷ್ಟು ಗೃಹಲಕ್ಷ್ಮಿಯರು ತಮ್ಮ ಮಾಹಿತಿಯನ್ನು ಸಮರ್ಪಕವಾಗಿ ಕೊಡ್ತಿಲ್ಲ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಕೆಲವರು ತೀರ್ಕೊಂಡಿದ್ದಾರೆ ಗೃಹಲಕ್ಷ್ಮಿಯರು ಫಲಾನುಭವಿಗಳು, ಆದರೂ ಅವರ ಹೆಸರಿಗೆ ಅಕೌಂಟಿಗೆ ಹಣ ಹೋಗ್ತಾ ಇದೆ. ಈ ರೀತಿ ಎಷ್ಟು ಅಂತ ನೋಡೋದಾದರೆ ಸರ್ಕಾರ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ, ನಿಮಗೆ ಆಶ್ಚರ್ಯ ಆಗುತ್ತೆ. 70 ಕೋಟಿಯಷ್ಟು ದುಡ್ಡು ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಅದು ಯಾರು ತೀರ್ಕೊಂಡಿದ್ದಾರೆ ಅವ್ರು ಮಾತ್ರ ಅಂತಲ್ಲ, ಒಟ್ಟು 2.5 ಲಕ್ಷ ಗೃಹಲಕ್ಷ್ಮಿಯರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕೆ ಒಟ್ಟು ನಿಮಗೆ 70 ಕೋಟಿ ಹೀಗೆ ಅವರು ತೀರ್ಕೊಂಡಿದ್ರು ಅಥವಾ ಬೇರೆ ಬೇರೆ ಕಾರಣಕ್ಕೆ ಹಣ ನಮಗೆ ನಿಜವಾದ ಫಲಾನುಭವಿಗಳಿಗೆ ಹೋಗ್ತಾ ಇಲ್ಲ, ಜನರು ಕೂಡ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಈಗ ಪತ್ತೆ ಮಾಡುವಂಥ ಕಾರ್ಯವನ್ನು ಇಲಾಖೆ ಮಾಡಿದೆ. ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತು ಅಂತ ನೋಡೋದಾದರೆ, ಕುಟುಂಬ ಯೋಜನೆ, ತಂತ್ರಾಂಶದ ಯೋಜನೆ ಇದೆ ಸರ್ಕಾರದ್ದು. ಆ ಸರ್ಕಾರದ ಯೋಜನೆಯಲ್ಲಿ ಗೊತ್ತಾಗತ್ತೆ ಯಾರು ನಿಜವಾಗ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ, ಯಾರು ಆ್ಯಕ್ಟಿವ್ ಆಗಿಲ್ಲ, ದುರುಪಯೋಗ ಏನಾದರೂ ಪಡಿಸ್ಕೊಳ್ತಾ ಇದ್ದಾರಾ, ಹೇಗೆ, ಇವುಗಳೆಲ್ಲ ಕುರಿತು. ಆಮೇಲೆ ಕೆಲವರು 2 ಅಕೌಂಟ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿನೂ ಕೂಡ ಲಭ್ಯ ಆಗಿದೆ. ಒಂದು ಮನೆಯಲ್ಲಿ ಅತ್ತೆನೇ ಯಜಮಾನಿ ಅನ್ನೋ ರೀತಿಯಾಗಿ ತೋರಿಸಿರೋದು, ಇನ್ನೊಂದು ಮನೆಯಲ್ಲಿ ಸೊಸೆ ಅಂತ, ಅವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ. 2 ಮನೆ ಸಪ್ರೇಟಾಗಿ ತೋರಿಸಿರೋದು. ಈ ರೀತಿ ಎಲ್ಲವನ್ನು ಕೂಡ ಐಡೆಂಟಿಫೈ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತಂತ್ರಜ್ಞಾನ ಆಧಾರಿತವಾದಂಥ ಮತ್ತೊಂದು ಆ್ಯಪನ್ನು ಕೂಡ ರೆಡಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದಾಗ ನಿಜವಾಗ್ಲೂ ಕೂಡ ಯಾರು ಈ ಫಲಾನುಭವಿಗಳಿದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂಥವ್ರನ್ನೆಲ್ಲರನ್ನೂ ಕೂಡ ಹೊರಗಡೆ ಇಡಬೇಕಾ, ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಂಭೀರವಾದಂಥ ಚಿಂತನೆ ಮಾಡ್ತಾ ಇದೆ. ಹಾಗಾದರೆ ಸರ್ಕಾರ ಕೊಟ್ಟಿರುವಂಥ ಪ್ರಮುಖವಾದಂಥ ಸಲಹೆಗಳೇನು? ಯಾಕಂದರೆ ಇಲ್ಲಿವರೆಗೂ 2.5 ವರ್ಷ ಆಯಿತು. 2023 ಮೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆಗಸ್ಟ್ ತಿಂಗಳಿಂದ ಇದು ಶುರುವಾಯಿತು. ಆರಂಭದಲ್ಲಿ 74 ಲಕ್ಷದಷ್ಟು ಫಲಾನುಭವಿಗಳು ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ರು. ಆಗಸ್ಟ್ ತಿಂಗಳಿಂದ ಹಣ ಕೊಡುವಂಥ ಕಾರ್ಯವನ್ನು ಮಾಡಿದ್ರು. ಇಲ್ಲಿವರೆಗೂ 2.5 ವರ್ಷ 25 ತಿಂಗಳ ಕಂತಿನ ಹಣವನ್ನು ಕೊಟ್ಟಿದ್ದೇವೆ ಅಂತಲೂ ಕೂಡ ಸರ್ಕಾರ ಹೇಳ್ತಾ ಇದೆ. ಪ್ರತಿ ತಿಂಗಳು 2-2.5 ಸಾವಿರ ಕೋಟಿ ಹಣ ಕೊಡ್ತಾ ಇರೋದು. ಅದು ಯಾರು ಅಂತಲೇ ಇಲ್ಲ, ಪ್ರತಿಯೊಬ್ಬ ಮಹಿಳೆಗೂ ಕೂಡ, ಯಾರು ಗೃಹಲಕ್ಷ್ಮಿಯರಿದ್ದಾರೆ, ಫಲಾನುಭವಿಗಳಿದ್ದಾರೆ ಅಂದರೆ ಒಂದು ಮನೇಲಿ ಒಬ್ರಿಗೆ ಮಾತ್ರ ಮಹಿಳೆಯರಿಗೆ ಕೊಡೋದು. ಅದು ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಯಾರು ಮುಖ್ಯಸ್ಥರು ಇರ್ತಾರೋ ಅವರಿಗೆ ಅವರ ಅಕೌಂಟಿಗೆ ಹಣ ಹಾಕುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಕೊಡ್ತಿರುವಂಥ ಸಲಹೆ ಏನು ಅಂದರೆ, ಇದು ದುರುಪಯೋಗವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಆಗಲೇ ಸರ್ಕಾರಕ್ಕೆ ಒಂದಷ್ಟು ಯೋಚನೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈಗೇನು ಮಾಡ್ತಾ ಇದ್ದಾರೆ, 2 ವರ್ಷಕ್ಕೊಂದು ಸರಿ ನೀವು ನಿಮ್ಮ KYCಯನ್ನು ನೀವು ಚೆಕ್ ಮಾಡ್ಕೊಳ್ಳಿ. KYC ಅಂದರೆ ಏನು, ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ KYC ಅಂತೇಳಿ ನಿಮ್ಮ ದಾಖಲೆಗಳು, ಅಂದರೆ ನಾನು ಜೀವಂತ ಇದ್ದೀನಿ ಅನ್ನೋ ರೀತಿಯೂ ಹೌದು, ಆಮೇಲೆ ನಾನು ಆ್ಯಕ್ಟಿವ್ ಮೆಂಬರ್ ಅನ್ನೋದನ್ನು ತೋರಿಸುವ ಹಿನ್ನೆಲೆಯಲ್ಲಿ. ಈಗ ನೀವೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತೀರಾ, ಟ್ರಾನ್ಸಾಕ್ಷನ್ನೇ ಇರೋದಿಲ್ಲ. ಹಣ ನಿಮಗೆ ಸರ್ಕಾರದಿಂದ ಬರುವಂಥ ಹಣ 1-2 ಸಾವಿರ ರೂಪಾಯಿ ಬರ್ತಿರೋದೊಂದು ಹೊರತುಪಡಿಸಿದ್ರೆ ನೀವು 1 ರೂಪಾಯಿನೂ ಕೂಡ ಹಣ ಬಿಡಿಸ್ಕೊಂಡಿರಲ್ಲ. ಆ ರೀತಿ ಏನಾದರೂ ಆದರೆ, ಅದು ಕಂಟಿನ್ಯೂಸ್ ಆಗಿ 2 ವರ್ಷ ಏನಾದರೂ ಆಗಿದ್ದರೆ, ನೀವೇನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅನ್ನೋದಾದರೆ, ಅಥವಾ ಏನು ನೀವು ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡೋದಿಲ್ಲ, ದುಡ್ಡು ಬಿಡಿಸ್ಕೊಳ್ಳೋದು ಅಥವಾ ದುಡ್ಡು ತೆಗೆಯೋದು,
ಬಿಡಿಸ್ಕೊಳ್ಳೋದು, ಅಥವಾ ನೀವು ದುಡ್ಡು ಏನಾದರೂ ಬ್ಯಾಂಕಿಗೆ ನಿಮ್ಮ ಅಕೌಂಟಿಗೆ ಯಾರಿಂದ ಹಾಕೋದು ಅಥವಾ ನೀವೇ ದುಡ್ಡು ಹಾಕೋದು, ಈ ರೀತಿ ಏನಾದರೂ ಮಾಡಿಲ್ಲ ಅನ್ನೋದಾದರೆ, ಇನ್ಯಾಕ್ಟಿವ್ ಇದ್ದೀರಿ ಅನ್ನೋದಾದರೆ ನೀವು ಈ KYCಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಆಧಾರ್, ಪಾನ್ ಕಾರ್ಡ್ ಇದ್ದರೆ ಪಾನ್ ಕಾರ್ಡ್, ವಿಳಾಸ, ಅಡ್ರೆಸ್ ಪ್ರೂಫ್ ಕುರಿತಾಗಿ ಏನಾದರೂ ಕೇಳಿದ್ರೆ ಅದನ್ನು ಕೂಡ ಕೊಡಬೇಕು. ಕೊಟ್ಟು ನೀವು ಈ KYCಯನ್ನು ಮಾಡಬೇಕು. ಅದು ಬ್ಯಾಂಕಲ್ಲೂ ಕೂಡ ಅದು ಇಂಪಾರ್ಟೆಂಟ್. ಅದು ಆ ರೀತಿ ಒಂದು ವೇಳೆ ಏನಾದರೂ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣನೂ ಕೂಡ ಬರೋದಿಲ್ಲ. ಆ ರೀತಿ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಒಟ್ಟು 52,000 ಇದರಲ್ಲಿ ನಿಮಗೆ 1,24,00,000 ಏನು ಫಲಾನುಭವಿಗಳಿದ್ದಾರೆ, ಇದರಲ್ಲಿ 52,000 ಜನರಿಗೆ, ಮಹಿಳೆಯರಿಗೆ ಹಣ ಕೊಡ್ತಾ ಇಲ್ಲ ಸರ್ಕಾರ. ಯಾವ ಬ್ಯಾಂಕ್ ಖಾತೆಗೆ ಹಣ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಕುಟುಂಬ ತಂತ್ರಾಂಶದ ಮೂಲಕ ಅವರ ಫ್ಯಾಮಿಲಿ ಅಥವಾ ಅವರ ಹಸ್ಬೆಂಡು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ, ಅಥವಾ ಅವ್ರ ಮನೆಯಲ್ಲಿ ಯಾವುದೋ ದೊಡ್ಡ ಲೋನ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಏನಾದರೂ ಆದರೆ BPL ಕಾರ್ಡ್ ಆ ಕಡೆ ಕಟ್ಟಾಗ್ತಾ ಇದೆ, ಈ ಕಡೆ ಗೃಹಲಕ್ಷ್ಮಿಯರಿಗೂ ಕೂಡ ಇದಾಗ್ತಾ ಇಲ್ಲ. ಈವನ್ GST ಏನಾದರೂ ಟ್ರಾನ್ಸಾಕ್ಷನ್ 20 ಲಕ್ಷಕ್ಕಿಂತ ಕೂಡ ಹೆಚ್ಚು ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ದು ಅನ್ನೋದಾದರೆ, ಅದು ಒಂದು ಸಣ್ಣ ಬಿಸ್ನೆಸ್ ಇರುತ್ತೆ ನಿಮ್ಮದು, ಹೂವಿನ ವ್ಯಾಪಾರನೋ ಅದು ಒಂದು ವರ್ಷದಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಅದು 25 ಲಕ್ಷ ಏನಾದರೂ ಮೀರ್ತು ಅನ್ನೋದಾದರೆ, ಆವಾಗ ನಿಮ್ಮನ್ನು ಕೂಡ ಗೃಹಲಕ್ಷ್ಮಿಯರ ಖಾತೆಯಿಂದ ಹೊರಗಡೆ ಇಡುವಂಥ ಕಾರ್ಯವನ್ನು ಮಾಡ್ತಾರೆ. ಈ ರೀತಿ 52,000 ಮಹಿಳೆಯರನ್ನ ಹೊರಗಡೆ ಇಡುವಂಥ ಕಾರ್ಯ ಆಗಿದೆ. ಇದರಲ್ಲಿ 30,000 ಅಪ್ಲಿಕೇಶನ್ನ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯನೂ ಕೂಡ ಆಗಿದೆ. ಯಾರು ನಿಜವಾದ ಫಲಾನುಭವಿ ಇದ್ದಾರೆ ಅವ್ರಿಗೆ ಮತ್ತೆ ಅವ್ರನ್ನ ಆ್ಯಡ್ ಮಾಡುವಂಥ ಕಾರ್ಯಗಳಾಗ್ತಾ ಇದ್ದಾವೆ. ಸೊ ಇದರಲ್ಲಿ ಪ್ರಮುಖವಾದಂಥ ಸಲಹೆಗಳೇನೆಂದರೆ, ಒಂದು, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಈ KYC ಆಗಿದೆಯಾ, ಅದು 2 ವರ್ಷಕ್ಕೊಂದ್ಸರಿ. ಅಂದರೆ ಈಗ ಆಗಿ 2.5 ವರ್ಷ ಆಯಿತು, ಈಗ ಮತ್ತೊಂದು ಸರಿ ಈ KYC ಆಗಿದೆಯಾ ಇಲ್ಲ, ಒಂದು ಸರಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲೋ ಅಥವಾ ಪೋಸ್ಟ್ ಆಫೀಸ್ ಇದ್ದರೂ ಅಷ್ಟೇ, ಪೋಸ್ಟ್ ಆಫೀಸಲ್ಲಿ ಈ KYC ಆಗಿದೆಯಾ ಇಲ್ಲ, ಈ ಮಾಹಿತಿಯನ್ನು ನೀವು ಕೇಳಿ. ಆಗಿದೆ, ನಿಮ್ಮದು ಈ KYC ಆಗಿದೆ, ಏನು ತೊಂದರೆ ಏನಿಲ್ಲ ಅನ್ನೋದಾದರೆ ಓಕೆ. ನಿಮಗೆ ಹಣ ಏನಾದರೂ ಬರ್ತಿಲ್ಲ ಅನ್ನೋದಾದರೆ, ಕಳೆದ 6 ತಿಂಗಳಿಂದ ಹಣ ಏನಾದರೂ ಬರ್ತಿಲ್ಲ ಅನ್ನೋದಾದರೆ, ನೀವು ಮಾಡಬೇಕಾಗಿರೋದು ಭಾಳ ಸಿಂಪಲ್. ಅದಕ್ಕೂ ಕೂಡ ಸಲಹೆಯನ್ನು ಕೊಟ್ಟಿದೆ, ಸೂಚನೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಏನು ಅಂತಂದರೆ, ಒಂದು, ತಹಶೀಲ್ದಾರರಿಗೆ ನಿಮಗೆ ಹತ್ತಿರದಲ್ಲಿರುವಂಥ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಕೊಡಿ. ಈ ಕಾರಣಕ್ಕಾಗಿ ಇಷ್ಟು ತಿಂಗಳಿಂದ ನನಗೆ ಹಣ ಬರ್ತಾಯಿಲ್ಲ, ಕಾರಣ ಅಂತಲೇ ಇಷ್ಟು ತಿಂಗಳಿಂದ ಹಣ ಬರ್ತಾಯಿಲ್ಲ, ಯಾಕೆ ಬರ್ತಾಯಿಲ್ಲ, ನಾನು ನಿಜವಾದಂಥ ಫಲಾನುಭವಿ, ಈ ಹಿಂದೆ ಹಣ ತೆಗೆದುಕೊಂಡಿರೋಂಥ ಜೆರಾಕ್ಸ್ ಏನಾದರೂ ಇದ್ದರೆ ಅದರ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಹಣ ರಿಸೀವ್ ಮಾಡ್ಕೊಂಡಿರೋದು, ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸನ್ನು ಕೂಡ ತಗೊಂಡು ಹೋಗಿ ತೋರಿಸಿದ್ರೆ, ಸೊ ಆವಾಗ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿರುವಂಥ ಸಿಬ್ಬಂದಿಗಳು, ಯಾವ ಕಾರಣಕ್ಕಾಗಿ ಅಂತ. ಒಂದು ಟೋಲ್ ಫ್ರೀ ನಂಬರ್ನೂ ಕೂಡ ಕೊಟ್ಟಿದ್ದಾರೆ. ಆ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು, ಯಾವ ಕಾರಣಕ್ಕಾಗಿ ನನಗೆ ಹಣ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲ ನಿಮ್ಮ ಕರೆ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋದಾದರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಲೆಟ್ರ್ ಕೊಟ್ಟರೆ ಅವರೇ ಪರಿಶೀಲನೆ ಮಾಡಿ ನಿಜವಾಗ್ಲೂ ಕೂಡ ನೀವು ಫಲಾನುಭವಿ ಆಗಿದ್ದರೆ ಆವಾಗ ಮತ್ತೆ ಅವರು ನಿಮ್ಮನ್ನು ಆ್ಯಡ್ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಈ ಎರಡು ಬಹಳ ಪ್ರಮುಖವಾದಂಥ ವಿಚಾರ. ಒಂದು, ನಿಮ್ಮ ಈ KYCಯನ್ನು ಕಂಪಲ್ಸರಿ ಪ್ರತಿಯೊಬ್ಬರೂ ಕೂಡ, ಯಾಕಂದರೆ 2.5 ವರ್ಷ ಆಯಿತು, ಯಾರು ಟ್ರಾನ್ಸಾಕ್ಷನ್ ಬ್ಯಾಂಕಲ್ಲಿ ವ್ಯವಹಾರನೇ ಮಾಡಿಲ್ಲ, ಸರ್ಕಾರ ಹಣ ಆಗ್ತಾ ಇದೆ, ಆ ಹಣ ಬಿಡಿಸ್ಕೊಂಡಿಲ್ಲ, ಹಾಗೆ ಬಿಟ್ಟಿದ್ದೀರಿ ಅನ್ನೋದಾದರೆ, ಬೇರೆ ಏನಾದರೂ ವ್ಯವಹಾರ ಮಾಡಿಲ್ಲ ಅನ್ನೋದಾದರೆ, ದಯಮಾಡಿ ಒಂದು ಸರಿ ಬ್ಯಾಂಕಿಗೆ ಹೋಗಿ ಕೇಳ್ಕೊಳ್ಳಿ ಈ KYC ಆಗಿದೆಯಾ ಇಲ್ಲ ಅಂಥೇಳಿ. ಅಪ್ಡೇಟ್ ಮಾಡಬೇಕಾ ಹೇಗೆ ಅಂತ ಕೇಳಿ. ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿದೆ, ಆ್ಯಕ್ಟಿವ್ ಇದೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂದಾಗ ನೀವು ಈ KYC ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇಲ್ಲ ಅನ್ನೋದಾದರೆ ಅವರೇ ಹೇಳ್ತಾರೆ ಈ KYC ಮಾಡಿಸುವಂಥ ಕಾರ್ಯವನ್ನು ಮಾಡಿ. ಎರಡನೇದು, ನಿಮಗೆ ಹಣ ಬರ್ತಾ ಇಲ್ಲ ಒಂದು 6 ತಿಂಗಳಿಂದ ಅನ್ನೋದಾದರೆ, ಯಾವ ಕಾರಣಕ್ಕಾಗಿ ಅನ್ನೋದನ್ನು ತಿಳ್ಕೊಳ್ಳುವಂಥ ಕಾರಣಕ್ಕೆ ನೀವು ಇದಕ್ಕಾದರೂ ಕರೆ ಮಾಡ್ಬೋದು, ಟೋಲ್ ಫ್ರೀಗಾದರೂ ಕರೆ ಮಾಡ್ಬೋದು. ಇಲ್ಲ ಅನ್ನೋದಾದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಂಥ ಟೋಲ್ ಫ್ರೀ ಇಲ್ಲ ಅನ್ನೋದಾದರೆ, ನೀವು ತಹಶೀಲ್ದಾರ್ ಕಚೇರಿಗೆ ಹೋಗಿ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟರೆ ಅವರೇ ಪರಿಶೀಲನೆಯನ್ನು ಮಾಡಿ ವಾಪಸ್ ಕೊಡುವಂಥ ಕಾರ್ಯವನ್ನು ಕೂಡ ಮಾಡ್ತಾರೆ. ಅಥವಾ ನಿಮಗೆ ಅಲ್ಲೂ ಹೋಗೋಕ್ಕಾಗಿಲ್ಲ ಅನ್ನೋದಾದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆಯಲ್ಲ, ಅಲ್ಲೂ ಕೂಡ ಹೋಗ್ಬೋದು, ನಿಮಗೆ ಅಲ್ಲೂ ಕೂಡ ಅವಕಾಶ ಇದೆ. ಆ್ಯಕ್ಚುಲಿ ನಿಮಗೆ ಮೊದಲ ಆದ್ಯತೆ ಅನ್ನೋದಾದರೆ ಗೃಹಲಕ್ಷ್ಮಿಯರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ, ಇಲ್ಲದೇ ಇದ್ದರೆ ತಹಶೀಲ್ದಾರ್ ಕಚೇರಿಗೂ ಕೂಡ ಹೋಗ್ಬೋದು. ಆದರೆ BPL ಕಾರ್ಡ್ನವ್ರಿಗಂತೂ ತಹಶೀಲ್ದಾರ್ ಕಚೇರಿಗೆ ಹೋಗೋದೇ ಅವರಿಗೆ ಅನಿವಾರ್ಯ, ಅವರಿಗೆ ಅದೇ ಅಲ್ಲಿಗೆ ಹೋಗಿ ಅಂತಲೂ ಕೂಡ ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇವುಗಳು ಭಾಳ ಪ್ರಮುಖವಾದಂಥ ಸಲಹೆಗಳು ಮತ್ತು ಗೈಡೆನ್ಸ್ ಕೂಡ. ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿಯರ ಹಣ ಏನಿದೆ ಅದು ತಿಂಗಳ ಮೊದಲು ಬರ್ತಾ ಇತ್ತು, ಈಗ ಡಿಲೇ ಆಗ್ತಾ ಇದೆ. ಡಿಲೇ ಆದರೂ ಚಿಂತಿಲ್ಲ, ಹಣ ಬರ್ತಾ ಇದೆಯಲ್ಲ, ಅದು ಭಾಳ ಪ್ರಮುಖವಾದಂಥ ವಿಚಾರ ಆಗಿದೆ. ಸೊ ಇದಿಷ್ಟು ಅಪ್ಡೇಟ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ
ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.